ಎಲ್ಲರಿಗೂ ನಮಸ್ಕಾರ. ವಾರ್ತೆಗಳು ಓದುತ್ತಿರುವವರು ಎನ್ ಭಾರದ್ವಾಜ್. ಇಂದು ಶ್ರೀನಿವಾಸಪುರ ಬೈಪಲ್ಲಿ ಗ್ರಾಮದಲ್ಲಿ ಅಡುಗೆ ಕಾರ್ಮಿಕರ ಸಂಘದ ವತಿಯಿಂದ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯ ನೇತೃತ್ವವನ್ನು ಬಿ.ಎಸ್. ರಮೇಶ್ ಬಾಬು ಅವರು ವಹಿಸಿದ್ದರು. ಅವರು ಈ ಕುರಿತು ಮಾತನಾಡುತ್ತಾ, ನಮ್ಮ ಅಡುಗೆ ಕಾರ್ಮಿಕರಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಒಂದೇ ಜಾತಿ ಅಡುಗೆ ಜಾತಿ. ಎಲ್ಲರೂ ಒಗ್ಗಟ್ಟಿನಿಂದ ದುಡಿಯಬೇಕು, ಒಗ್ಗಟ್ಟಿನಿಂದ ಇರಬೇಕು. ಆಗಲೇ ನಾವು ಎಲ್ಲ ಯೋಜನೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಎಲ್ಲ ಸಿಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಇರಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆಯು ಜಾರಿಯಾಗಿದೆ. ಪ್ರತಿಯೊಬ್ಬರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಿ. ಎಸ್. ಸುಧಾಕರ್ ರೆಡ್ಡಿ ಅವರು ಸಭೆಯ ಉಸ್ತುವಾರಿಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಂಜುನಾಥ್ ಸಿಂಗ್ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರು, ಯಳದೂರು ವೆಂಕಟರೆಡ್ಡಿ ಶ್ರೀನಿವಾಸಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಕೆ. ಸಿ. ಮಣಿ, ಪಿ. ಬಿ. ಹರೀಶ್ ಬಾಬು, ಜಿ. ಬಿ. ರಾಘವೇಂದ್ರ, ಎಸ್. ಸುದರ್ಶನ್, ಶಂಕರ್ ಬಾಬು, ಮಲ್ಲಿಕಾರ್ಜುನ ರೆಡ್ಡಿ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಬಿ. ಎಸ್. ಸುಧಾಕರ್ ರೆಡ್ಡಿ ಅವರು ಮಾತನಾಡುತ್ತಾ, ನಮಗೆ ಇಂದು ಬಹಳ ಸಂತೋಷವಾಗಿದೆ. ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮ ಏರ್ಪಡಿಸಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ. ಇದು ಮೊದಲನೇ ಬಾರಿಗೆ ಅಡುಗೆಯವರಿಗೆ ಈ ಕಾರ್ಯಕ್ರಮ ಬಹಳ ಸಂತಸ ತಂದಿದೆ. ಅಡುಗೆಯವರು ಸಹ ಒಗ್ಗಟ್ಟಿನಿಂದ ಇದ್ದು ಎಲ್ಲ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಹೋರಾಟ ಮುಖಾಂತರ ನಾವು ಎಲ್ಲ ಸರ್ಕಾರದಿಂದ ಸಿಗುವ ಯೋಜನೆಗಳನ್ನು ನಾವು ಪಡೆಯಬೇಕೆಂದು ತಿಳಿಸಿದರು. ಹಾಗೂ ರಮೇಶ್ ಬಾಬು ಅವರ ಸಾಧನೆ ಅಪಾರವಾಗಿದೆ. ಏಕೆಂದರೆ ಅವರು ನಿರಂತರವಾಗಿ ರಾತ್ರಿ ಹಗಲು ಅಡುಗೆ ಕಾರ್ಮಿಕರಿಗೆ ಹೋರಾಟ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮಗೆ ಎಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ. ಅಡುಗೆಯವರಿಗೆ ಏನೇ ಆಗಲಿ, ಯಾವುದೇ ತೊಂದರೆ ಆಗಲಿ, ಅಪಘಾತಗಳಾಗಲಿ ಅವರು ಬಂದು ತಕ್ಷಣ ಕಾಪಾಡುತ್ತಾರೆ. ಅವರ ರಕ್ಷಣೆ ನಮಗೆ ಇದೆ ಎಂದು ಅವರು ರಮೇಶ್ ಬಾಬು ಅವರ ಬಗ್ಗೆ ಹೊಗಳಿದರು. ಕಾರ್ಯಕ್ರಮದಲ್ಲಿ ಅಡುಗೆ ಕಾರ್ಮಿಕರು ಎಲ್ಲರೂ ಹಾಜರಿದ್ದರು.